ಅಂದ್ರೆ ಈಗ ಒಬ್ಬ ನಟನಾಗಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಗರ್ಲ್ ಫ್ರೆಂಡ್ಗೆ ಯಾರು ಕಣ್ಣಿತ್ತು ನೋಡಿದ್ರೆ ಅದೇ ಕೆಲಸ ಮಾಡೋದು. ಕಾನೂನು ಯಾವತ್ತು ಕೈಗೆ ತೊಗೊಂಬೇಡ್ದು. ಬಾಸ್ ಡಿ ಬಾಸ್ ಅಂತ ಕರೀತಾ ಇದ್ರು ಅವ್ರಿಗೆ ಎಲ್ಲರೂ. ಯಾಕಂದರೆ ದೇಶ ನಡೀತಾ ಇರೋದು ಕಾನೂನು ಪ್ರಕಾರ. ವೈಫು ಮತ್ತು ಮಗು ಬಂದು ಮಾತಾಡಿದಾಗ ತುಂಬ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡಿದ್ದಾರೆ. ಫ್ಯಾನ್ಸ್ ಫಾಲೋವಿಂಗ್ನ ಹೊಂದಿರತಕ್ಕಂಥ ವ್ಯಕ್ತಿಯವರು. ಸೊ ಅವರು ಒಬ್ಬ ಸ್ಟಾರ್ ನಟನಾಗಿ ಈ ಥರ ಯಾರೋ ಒಂದು ಸಾಮಾನ್ಯ ಜನರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಏನು ಕೊಲೆ ಕೇಸ್ ಪ್ರಕಾರ ಏನಿದೆಯಲ್ಲ, ಸೊ ಇದು ನನ್ನ ಪ್ರಕಾರ ತಪ್ಪು. ದರ್ಶನ್ ಕುಡಿದ್ರೆ ರಾಕ್ಷಸ ಅಂತಾರೆ, ಈ ಬಗ್ಗೆ ಏನಂತೀರಿ? ಹಾಗಂದ ತಕ್ಷಣ ಕುಡಿದ ತಕ್ಷಣ ಅವ್ನು ರ್ಯಾಶ್ ಆಗಿ ಮಾತಾಡ್ತಾನೆ, ಕುಡಿಲಿಲ್ಲ ಅಂದ್ರೆ ರ್ಯಾಶ್ ಆಗಿ ಮಾತಾಡ್ತಾನಲ್ಲ, ಅದು ಅವ್ರು ಬರ್ತ್ ಅಂತ ಹೇಳ್ತಾರಲ್ಲ, ಸೊ ಅವ್ರು ಬಡ್ಡಲ್ಲೇ ಬಂದಿರ್ಬೋದು. ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದಾರೆ ಸರ್ ದರ್ಶನ್ ಅವರು. ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ ಅಂತೀರಾ? ಸಿಗಬೇಕು, ಬೇಡ ಅನ್ನೋಕ್ಕಾಗ್ತದೆ. ಇವಾಗ ಮೇನ್ ಹೀರೋ ಅವರೇನೆ. ಇವಾಗ ಸದ್ಯ ಇಷ್ಟು ದಿನ ಇರಿಸ್ಕೊಂಡಿರೋದೇ ಅವ್ರಿಗೆ ಇದು. ಬಟ್ ಅವರು ಮಾಡಿರೋದು ಕೊಲೆ ಅಲ್ಲ. ಕೊಲೆ ಅವ್ರು ಮಾಡಲಿಲ್ಲ ಅಂತಲ್ಲ, ಅವ್ರು ಮಾಡಲಿಲ್ಲ, ಯಾರೋ ಮಾಡಿರೋದಕ್ಕೆ ಇವ್ರ ಮೇಲೆ ಅಪರಾಧ ಅಷ್ಟೇ. ಈಗ ರೇಣುಕಾ ಸ್ವಾಮಿ ಅವರ ವೈಫು 5 ತಿಂಗಳು ಗರ್ಭಿಣಿ. ಈಗ ನಾಳೆ ಅವ್ರದ್ದು ಒಂದು ಫ್ಯಾಮಿಲಿ ವಿಷಯ ಅಂತ ಬಂದರೆ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಾಗ್ಬೋದು ಅಂತ. ಅವ್ರಿಗೆ ಹೋಗಿ ಒಪ್ಪಿಸ್ಕೋಬೇಕು. ಇವರು ಒಪ್ಪಿಸ್ಕೊಂಡು ಆಗಿದ್ದಾಗೋಯ್ತು, ಯಾರೋ ಮಾಡಿದ ತಪ್ಪಿಗೆ ಇವ್ರಿಗೆ ಯಾಕೆ ಅಂತ ಹೇಳಿ ಇದು ಮಾಡಿಸ್ಬೇಕು. ಸರ್, ಈಗಾಗಲೇ ಕೊಲೆ ಕೇಸಲ್ಲಿ ಅಂಧರಾಗಿರುವಂಥ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತ. ಬೇಲ್ ಸಿಕ್ಲೇಬೇಕು ಸರ್. ಪಾಪ ಅವ್ರು ಈ ಕೇಸಲ್ಲಿ ಅಂತೂ ಅವ್ರಿಗೆ ಏನು ತಪ್ಪಿಲ್ಲ. ಬಟ್ ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ ಇವಾಗ ಯಾರು ಇರಲಿ, ನಮ್ಮ ಗರ್ಲ್ ಫ್ರೆಂಡ್ಗೆ ಯಾರು ಕಣ್ಣಿತ್ತು ನೋಡಿದ್ರೆ ಅದೇ ಕೆಲಸ ಮಾಡೋದು. ಅಂದರೆ ಈಗ ಒಬ್ಬ ನಟನಾಗಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸರ್, ಕಾನೂನಿದೆ ಅಂತ ಎಲ್ಲರಿಗೂ ಬಿಡೋಕ್ಕಾಗುತ್ತಾ ನಾವು? ಇಲ್ಲ ಸರ್, ಕಾನೂನಿದೆ, ಕರೆಕ್ಟು ಕಾನೂನಿದೆ ಅಂತ ಅವ್ನಿಗೂ ಗೊತ್ತಾಗಬೇಕಲ್ಲ ಕಾನೂನಿದೆ ಅಂತ. ಕಾನೂನಿಗೆ ಹೇಳ್ಬಾ ಆಯಿತು, ಅವ್ರು ಏನಕ್ಕೆ ಮಿಸೇಜ್ ಮಾಡೋಕೆ ಹೋಗ್ದ? ಪ್ರಶ್ನೆಯಲ್ಲಿ ಅದೇ ಸರ್ ಇದ್ರೋದು. ಅವರು ಗರ್ಲ್ ಫ್ರೆಂಡ್, ನಾನು ಆ ಕಡೆ ಇದ್ದಿದ್ದು ನಾನು ಅದೇ ಕೆಲಸ ಮಾಡ್ತಾಯಿದ್ದೆ. ಮೊದಲು ಯಾವುದ್ಯಾವುದು ಹಳೆ ಕೇಸ್ ಎತ್ತಾಕ್ಬಿಟ್ಟಿರೋದು ಅವ್ರದ್ದು. ದರ್ಶನ್ ಅವ್ರದ್ದು ಈ ಕೇಸಲ್ಲಿ ಏನು ತಪ್ಪಿಲ್ಲ ಸರ್. ಮತ್ತೆ ಎವಿಡೆನ್ಸ್ಗಳೆಲ್ಲ ಸಿಕ್ಕಿದೆ ಅಂತ ಆರೋಪಿ ಸ್ಥಾನದಲ್ಲಿ ಕೂರಿಸಿ A1 ಸ್ಥಾನದಲ್ಲಿ ಕೂರಿಸಿ. ನಾನು ಒಬ್ಬ ಆಟೋ ಡ್ರೈವರು, ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಾರೆ, ನಮ್ಮ ಮೇಲೆ ದೃಶ್ಯಿಕರು 4 ಜನ ಇದ್ದೇ ಇರ್ತಾರೆ. ಅವ್ರ ಕಡೆಯಿಂದ ಯಾರೋ ಇದ್ದೇ ಇರ್ತಾರೆ, ಎತ್ತಿ ಬರೀ ತೋರಿಸ್ತಾ ಇದ್ದಾರೆ. ಅವ್ರದ್ದೆಲ್ಲ ಇದ್ದೇ ಇದೆಯಲ್ಲ ಸರ್, ನೀವು ಪ್ರಶ್ನೆ ಕೇಳ್ರಲ್ಲ, ಅದೇ ಹಳೆ ಕೇಸು ಎತ್ತಾಗ್ತಾ ಇರೋದು. ಈ ಕೇಸ್ದು ಅವ್ರದಲ್ಲಿ ಏನು ತಪ್ಪಿಲ್ಲ. ಹಾಗಾದ್ರೆ ದರ್ಶನ್ ಅವ್ರಿಗೆ ಬೇಲ್ ಸಿಗಬೇಕು ಅಂತೀರಿ? ಸಿಕ್ಲೇಬೇಕು. ಎಲ್ಲರೂ ಎಷ್ಟೆಷ್ಟು ಮರ್ಡರ್ ಮಾಡಿ, ಇವಾಗ ಪ್ರಚಂಡ್ ರೇವಣ್ಣ ನಿಮಗೆ ಗೊತ್ತಲ್ಲ, ಏನೇನೋ ಮಾಡಿದ್ದಾರೆ, ತಿರ್ಗಾ ಹೆಂಗಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ. ಇವಾಗ ನಿಮ್ಮಂಥವ್ರ ಹತ್ರ ಇದ್ದ ಇದ್ರೆ ಇಷ್ಟೊತ್ತಿಗೆ ಕೇಸೇ ಕ್ಲೋಸ್ ಆಗಿಬಿಡ್ತಾಯಿತ್ತು. ಇವಾಗ ದರ್ಶನ್ ಅವ್ರ ಹತ್ರನೂ ದುಡ್ಡಿದೆ. ಆ 4 ಜನಕ್ಕೆ ಅವ್ರಿಗೆ ಮೊದಲೇ ಜೈಲಾಗ್ಬಿಟ್ಟು, ಇವಾಗ ಬರೋ ಅವ್ರಿಗೆ 10 ದಿನ. ಏನಕ್ಕೆ ಅವ್ರ ಹತ್ರ ದುಡ್ಡಿದೆ, ಎಲ್ಲ ದುಡ್ಡು ಕೀಳಾಕಿದೆಲ್ಲ ಮಾಡ್ತಾರೆ. ಈಗಾಗಲೇ ಜೂನ್ 4ಕ್ಕೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಕೊಲೆ ಕೇಸಲ್ಲಿ ಅಂಧರಾಗಿರುವಂಥ ದರ್ಶನ್ ಅವರು ಪರಪ್ಪನಗ್ರಹದಲ್ಲಿ ಕಂಬಿ ಅನ್ನಿಸ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಸಿಗ್ಬೇಕವಾ ಬೇಡವಾ ಅಂತ. ಸಿಕ್ಕಿದ್ರೆ ಒಳ್ಳೆಯರು, ಅಭಿಮಾನಿಗಳು ಕಾದಿದ್ದಾರೆ. ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದನ್ನು ಕೋರ್ಟ್ ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ. ಆದರೆ ಈ ಟಿ ವಿಯವರು ಅದನ್ನೇ ತೋರಿಸಿ ಜನಗಳನ್ನ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಬೇರೆ ವಿಷಯ ತೊಗೊಂಡು ಅವ್ರಿಗೆ ಆದಷ್ಟು ತಪ್ಪು ಮಾಡಿದೆ ಶಿಕ್ಷೆ ಕೊಡಲಿ, ಇಲ್ಲ ಅಂದರೆ ಈಚೆಗೆ ಬರಲಿ ಅಷ್ಟೇ. ಇದೇನು ಹೇಳೋಕ್ಕಾಗೋದಿಲ್ಲ. ರೌಡಿ ಶೀಟರ್ ಚಾರ್ಜ್ ಫೈಲ್ ಆಗುತ್ತಂತೀರ ಅವ್ರ ಮೇಲೆ, ದರ್ಶನ್ ಅವ್ರ ಮೇಲೆ? ಸರ್, ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಮಾಡಿದಾರೋ ಬಿಟ್ಟಿದಾರೋ ಏನೂ ಗೊತ್ತಿಲ್ಲ. ನಾವೊಂದು ಹೇಳೋದು ಅದೊಂದು ಆಗೋದು ಬೇಡ. ದೇವರಿದ್ದಾರೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಇಷ್ಟು ಹೇಳ್ಬೋದು ಸರ್ ಅಷ್ಟೇ. ಈ ಹಿಂದೆ 3 ಕೇಸ್ಗಳಾಗಿತ್ತು ಅವ್ರ ಮೇಲೆ, ಇದು 4ನೇ ಕೇಸ್ಗಳು. ಈಗ ಹಿಂಗೆ ಒಬ್ಬ ನಟನಾಗಿ ಈ ರೀತಿ ವಿಕೃತಿ ಮೆರೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ನಟರಾಗೇ ಇದ್ದಾರೆ ಅವರು. ಅಭಿಮಾನಿಗಳು ಗೆದ್ದಿದ್ದಾರೆ, ಇನ್ನೂ ಗೆಲ್ತಾರೆ ಅನ್ನೋ ಭಾವನೆ ಇದೆ ಅಷ್ಟೇ. ನಾವು ಯಾರ ಅಭಿಮಾನಿನೂ ಅಲ್ಲ, ನಾವು ಚಿತ್ರ ನೋಡ್ತೀವಿ ಅಷ್ಟೇ, ಕನ್ನಡ ಚಿತ್ರ ನೋಡ್ತೀವಿ ಅಷ್ಟೇ. ಇದ್ರ ಬಗ್ಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಒಳ್ಳೆ ನಟ ಈಚೆಗೆ ಬಂದರೆ ಒಳ್ಳೆಯದು ಅಂತ ಹೇಳ್ಬೋದು ಅಷ್ಟೇ. ಕೆಲವೊಬ್ರು ಅಂತಾರೆ, ಇಲ್ಲ ಅವನು ಈ ನಡುವೆ ದುಡ್ಡಿನ ದುರಹಂಕಾರ, ಅಹಂ ಸಿಕ್ಕಾಪಟ್ಟೆ ಆಗಿತ್ತು ದರ್ಶನ್ಗೆ, ಹೀಗಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಅಂತಂತಿದ್ದಾರೆ. ಈ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ದುಡ್ಡು ಏನು ಮಾಡತ್ತೋ ನಮಗೆ ಗೊತ್ತಿಲ್ಲ ಸರ್. ಈಗಾಗಲೇ ಕೊಲೆ ಕೇಸ್ ಪ್ರಕರಣದಡಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಅವರು. ಈಗ ಅವರಿಗೆ ಜೂನ್ 4ನೇ ತಾರೀಕಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಒಬ್ಬರು ಆ್ಯಕ್ಟರ್ ಆಗಿ ಬೇಲ್ ಸಿಗೋದು ಉತ್ತಮ. ಯಾಕಂತಂದರೆ ಎಷ್ಟೊಂದು ಜನ ಅಭಿಮಾನಿಗಳಿರ್ತಾರೆ. ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ, ಅದಕ್ಕೆ ಕಾನೂನಲ್ಲೂ ಸಹ ಇದಿರುತ್ತೆ, ಎಕ್ಸ್ಕ್ಯೂಸ್ ಅನ್ನೋದು ಇದ್ದೇ ಇರುತ್ತೆ.
ಅದರಿಂದ ಅವ್ರನ್ನ ಖಂಡಿತವಾಗ್ಲೂ ಬೇಲ್ ಮೇಲೆ ಬಿಡೋದು ಉತ್ತಮ. ಆದರೆ ಅವರು ತುಂಬ ತಿದ್ಕೋಬೇಕು. ಯಾಕಂದರೆ ಅವರು ವೈಫ್ ಇದರಲ್ಲೂ ಅವರು ಜೈಲಿಗೆ ಹೋಗಿದ್ರು. ಮೊನ್ನೆ ಅವರ ವೈಫು ಮತ್ತು ಮಗು ಬಂದು ಮಾತಾಡಿದಾಗ ತುಂಬ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡಿದ್ದಾರೆ. ಮೋಸ್ಟ್ಲಿ ಅವರಿಗೆ ಪ್ರಾಯಶ್ಚಿತ್ತ ಅನ್ನೋದು ಆಗಿದೆ. ಅದಕ್ಕೋಸ್ಕರ ಒಬ್ಬ ನಟನಾಗಿ ತುಂಬ ಜನ ಫಾಲೋವರ್ಸ್ ಇರೋದ್ರಿಂದ ಅವ್ರಿಗೊಂದು ಎಕ್ಸ್ಕ್ಯೂಸ್ ಅನ್ನೋದು ಕೊಟ್ಟು ಅವ್ರನ್ನ ಬೇಲಲ್ಲಿ ಹೊರಗಡೆ ಕಳಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸರ್, ದರ್ಶನ್ ಅವರು ಸಹವಾಸ ದೋಷದಿಂದ ಕೆಟ್ಟರು ಅಥವಾ ದುಡ್ಡಿನ ಮದದಿಂದ ಕೆಟ್ಟರು ಅಂತ? ಎರಡೂ ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ. ಸಹವಾಸ ದೋಷನೂ ಇದಕ್ಕೆ ಇನ್ಕ್ಲೂಡ್ ಆಗಿದೆ, ಪ್ಲಸ್ ದುಡ್ಡಿನ ಮದನೂ ಸಹ ಅವ್ರನ್ನ ಆ ಥರ ತಂದು ಕೂರಿಸ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಬೀಯಿಂಗ್ ಆಕ್ಟರು ಎಲ್ಲರೂ ಸಹ ಅವ್ರನ್ನ ನೋಡ್ತಾನೆ ಇರ್ತಾರೆ. ಫಾಲೋವರ್ಸ್ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ಅವರೇ ಕೆಟ್ಟವರಾದರೆ ಎಷ್ಟೊಂದು ನ್ಯೂಸ್ ಮೀಡಿಯಾಗಳು ನೋಡಿದ್ವಿ ನಾವು. ಡಾಕ್ಟರ್ ರಾಜ್ಕುಮಾರ್ ಒಂದ್ಸತಿ ಯಾವಾಗಲೂ ಒಂದ್ಸತಿ ಕ್ಯಾಮ್ರಾಮ್ಯಾನ್ ಎದುರುಗಡೆ ಸಿಗರೇಟ್ ಸೇದಿದ್ರು ಅಂದ್ಬಿಟ್ಟು ಅವತ್ತೊಂದು ದಿನ ಅವರು ಸಿಗರೇಟ್ ಸೇದನ್ನೇ ಬಿಟ್ಕೊಟ್ರಂತೆ. ಅಂದರೆ ತುಂಬ ಜನ ಫಾಲೋವರ್ಸು ಅಣ್ಣವ್ರನ್ನ ಫಾಲೋವರ್ಸ್ ಇರೋದ್ರಿಂದ ಅದನ್ನು ನೋಡಿದಾಗ ನಮಗೆ ಏನೋ ಒಂಥರ ಒಬ್ಬರು ಆ್ಯಕ್ಟರ್ ಆಗಿ ಒಬ್ಬ ನಟ ಆಗಿಬಿಟ್ಟು ತುಂಬ ಜನ ಫಾಲೋವರ್ಸು ಕರ್ನಾಟಕದಲ್ಲಿ ಆಗಲ್ಲ ದೇಶಾದ್ಯಂತ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಅವ್ರು ತುಂಬ ತಿದ್ಕೋಬೇಕು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಈಗಾಗಲೇ ಕೊಲೆ ಪ್ರಕರಣದಡಿ ಜೈಲು ವಾಸ ಅನುಭವಿಸ್ತಿದ್ದಾರೆ ದರ್ಶನ್ ಅವರು. ಅವ್ರಿಗೆ ಜೂನ್ 4ನೇ ತಾರೀಕಿಗೆ ಬೇಲ್ ಸಿಗುತ್ತಂತೀರಾ? ಅವರು ಸೆಲೆಬ್ರಿಟಿ ಆಗಿ ಆ ಥರ ಮಾಡಬೇಡ್ದಾಯ್ತು, ಆ ಥರ ಇದರಲ್ಲಿ ಭಾಗವಹಿಸಬೇಡ್ದಾಯ್ತು. ಅವ್ರು ಚೆನ್ನಾಗಿ ಹೆಸರು ಮಾಡಿದ್ರು. ಡಿ ಬಾಸ್ ಅಂತ ಕರೀತಾ ಇದ್ರು ಅವ್ರಿಗೆ ಎಲ್ಲರೂ, ಅವ್ರ ಫ್ಯಾನ್ಸ್ ಎಲ್ಲ. ಆದರೆ ಏನೋ ಆಗ್ಬಿಟ್ಟಿದೆ, ಮನುಷ್ಯ ಹೇಳೋಕ್ಕಾಗಲ್ಲ ಏನಾಯಿತು ಅಂತ. ನೋಡೋಣ, ಕಾನೂನು ಪ್ರಕಾರ ಹೋಗಿ ಏನೋ ಒಂದು ಕ್ಷಮೆ, ಒಂದು ಶಿಕ್ಷೆ, ಒಂದು ಇದು ಆಗಲಿ ಅವ್ರಿಗೆ ಬಿಡುಗಡೆ ಅಂತ. ಕಾನೂನು ಪ್ರಕಾರ ಕೊಲೆ ಪ್ರಕರಣ ಏನೋ ಒಂದು ಕಾನೂನ ಕೈಗೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಂತ? ಕಾನೂನಿಗೆ ಕೈಗೆ ತಗೊಳ್ಳೋದು ತುಂಬಾ ಇದು. ಅದು ಕಾನೂನು ಯಾವತ್ತೂ ಕೈಗೆ ತೊಗೊಬೇಡ್ದು. ಯಾಕಂದರೆ ದೇಶ ನಡೀತಾ ಇರೋದು ಕಾನೂನು ಪ್ರಕಾರನೇ ಎಲ್ಲ ಇದು ನಡೆಯೋದು. ಅದಕ್ಕೆ ಕಾನೂನಿಗೆ ನಾವು ಕೈನಲ್ಲಿ ತೊಗೊಬೇಡ್ದು. ಆಮೇಲೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ರಲ್ಲ ಏನಂತ, ಕಾನೂನು ಕೋರ್ಟು ಏನು ಹೇಳುತ್ತೆ ನಿರ್ಧಾರ ತಗೊಳ್ಳತ್ತೆ, ಅದರಲ್ಲಿ ನಾವು ಇದಿರ್ತೀವಿ ಅಂತ. ಅದೇ ನ್ಯಾಯ ಇದಾಗಬೇಕು ಕೋರ್ಟಿಂದ. ಸರ್, ಈಗ ರೇಣುಕಾ ಸ್ವಾಮಿ ಅವರ ಒಂದು ಫ್ಯಾಮಿಲಿಗೆ ಬಗ್ಗೆ ಒಂದೆರಡು ಏನೋ ಒಂದು ಸಾಂತ್ವನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಕೇಳ್ಕೊಳ್ಳಿಲ್ಲ. ಲೆಕಿನ್ ಏನಂದರೆ ಇವರು ಪೊಲಿಟಿಷಿಯನ್ ಆಗಿ ಸರ್ಕಾರ ನಡೆಸೋ ಇದರಲ್ಲಿ ಇವರು ಭಾಗವಹಿಸೋರು. ಈ ಥರ ಇದು ಕೆಲಸಗಳು ಮಾಡಬಾರ್ದಾಯ್ತು. ಆಮೇಲೆ ಇದು ಏನು ಸೆಕ್ಸುವಲ್ ಹರಾಸ್ಮೆಂಟು ಇದೆಲ್ಲ ಕೇಳಕ್ಕೆ ಬರ್ತಾಯಿದೆ. ಅಂದರೆ ನಮಗೆ ಅದು ಡೀಟೇಲ್ ಗೊತ್ತಿಲ್ಲ. ಆ ಥರ ಏನಾದರೂ ಮಾಡಿದ್ರೆ ಅವ್ರಿಗೂ ಕಠಿಣ ಶಿಕ್ಷೆ ಸಿಕ್ಕಬೇಕು ಅಂತ ನಾವು ಕಾನೂನು ಪ್ರಕಾರ. ಥ್ಯಾಂಕ್ ಯು ಸರ್. ಯಾಕೆ ಅವರು ಕೊಲೆ ಮಾಡಿದ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ, ಕೋರ್ಟ್ ಸಾಬೀತು ಮಾಡಿದ ಮೇಲೆ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ ಅಂದಮೇಲೆ ಈಗ ಅವ್ರಿಗೆ ಬೇಲ್ ಸಿಗಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಅಷ್ಟೇ. ಸಿಕ್ಕಬಾರ್ದು. ದೊಡ್ಡವರೇ ಈ ಥರ ತಪ್ಪು ಮಾಡಿದ್ರೆ ಈ ಥರ ನ್ಯಾಯ ನೀತಿ ಸರಿ ಇಲ್ಲ. ಸರ್, ಒಬ್ಬ ನಟನಾಗಿ ಕೊಲೆ ಮಾಡೋ ರೇಂಜಿಗೆ ಹೋಗ್ತಾರಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ತಪ್ಪು, ತುಂಬಾ ಲೋ ಲೆವೆಲಲ್ಲಿ ಮಾಡೋ ಕೆಲಸ ಅದು. ಇವರು ಒಂಥರ ದೊಡ್ಡ ವ್ಯಕ್ತಿ ಥರ ನಡ್ಕೊಂಡಿಲ್ಲ. ಸರ್, ರೇಣುಕಾ ಸ್ವಾಮಿ ಫ್ಯಾಮಿಲಿ ಬಗ್ಗೆ ಸಾಂತ್ವನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಬಗ್ಗೆ, ಕೊಲೆ ಆದವನ ರೇಣುಕಾ ಸ್ವಾಮಿ ಇದಾರಲ್ಲ ಅವ್ರ ಫ್ಯಾಮಿಲಿಗೆ ಸಾಂತ್ವನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅವ್ರಿಗೆ ಅದೇ ನ್ಯಾಯ ಸಿಕ್ಕಬೇಕು, ಮತ್ತು ಸರ್ಕಾರದಿಂದ ಅವ್ರಿಗೆ ಫ್ಯಾಮಿಲಿಗೆಲ್ಲ ಏನಾದರೂ ಒಂದು ಒಳ್ಳೇದು ಮಾಡಿಕೊಡಬೇಕು. ಇವಾಗ ರೇಣುಕಾ ಸ್ವಾಮಿ ಅವ್ರ ಕೊಲೆ ಆಯಿತು, ಈಗ ಅವರ ಒಂದು ಫ್ಯಾಮಿಲಿ ಈಗ ಅವನೊಬ್ಬನೇ ಆಧಾರ ಅಂದಮೇಲೆ ಈಗ ಅವರು ಕೈ ಒಂದು ಕಟ್ಟಾದಂಗೆ ಅನ್ಸೋದಿಲ್ವಾ ಅಂತ? ಅವ್ರ ಕೈ ಕಟ್ಟಾಗಿದೆ ಅಂದರೆ ಇವಾಗ ಏನು ಮಾಡೋಕ್ಕಾಗುತ್ತೆ ಬ್ರೋ? ಅವ್ನು ಮಾಡಿದ್ದು ತಪ್ಪಲ್ವಾ? ಒಂದು ಹುಡುಗಿ ಬಗ್ಗೆ ಮಾತಾಡಿದ್ದು, ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗಿ ಇದು ಮಾಡಿದ್ದು, ಅದು ತಪ್ಪಲ್ವಾ ಮಾಡಿದ್ದು? ಬಟ್ ಅವನು ದರ್ಶನ್ ಅಭಿಮಾನಿ. ಪವಿತ್ರ ಗೌಡನ ನಾನು ಹೇಗಾದರೂ ದರ್ಶನ್ನಿಂದ ದೂರ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಮಾಡಿದ್ದೇನೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಏನಂತೀವಿ? ಅವ್ರು ಹೇಳ್ಕೊಂಡಿದ್ದಾರೆ ಅಂದರೆ ಅದೇ ಅದು ಮಾಡೋಕ್ಕಾಗಲ್ಲ ಬ್ರೋ. ಅವ್ರು ಹೇಳ್ಕೊಂಡಿದ್ದಾರೆ ಅಂದಮೇಲೆ ಅದು ಮಾಡಬೇಕಾಗಿದ್ದಿದ್ದೆ. ದರ್ಶನ್ ಅಭಿಮಾನಿ ಆಗಿದ್ಕೊಂಡು ಅಭಿಮಾನಿಯನ್ನೇ ಕೊಲೆ ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಅಂತ? ಅಭಿಮಾನಿ ಅಂದರೆ ಇವಾಗ ಅವ್ನು ಮಾಡಿದ್ದು ಒಂದು ಕಡೆಯಿಂದ ಸರಿ ಇಲ್ಲ ಬ್ರೋ, ಅದು ಒಪ್ಕೊಂತೀರಿ. ಕಂಪ್ಲೇಂಟ್ ಮಾಡಿದರೆ ಆಗ್ತಾಯಿತ್ತು, ಇಲ್ಲಾಂದರೆ ಏನಾದರೂ ಬೇರೆ ಮಾಡಿದ್ರೇನೂ ಆಗ್ತಾಯಿತ್ತು. ಕೊಲೆ ಮಾಡೋದು ತಪ್ಪಾಗಿ ಅನಿಸ್ತೈತೆ. ಆದರೆ ಅವರು ಹುಡುಗಿ ಕಡೆಯಿಂದ ನೋಡಿದ್ದಾರೆ, ಅಭಿಮಾನಿ ಅಂತ ನೋಡಿಲ್ಲ. ಅವರು ಒಂದು ಹುಡುಗಿಗೆ ಅನ್ಯಾಯ ನಡೆದಿದೆ ಅಂತ ಈ ಥರ ಮಾಡಿದ್ದಾರೆ ಅವರು. ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ತಪ್ಪೋ ಸರಿನೋ? ತಪ್ಪೇ. ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು. ಬಟ್ ಇದು ಅವರು ಏನು ಮಾಡೋಕ್ಕಾಗಲ್ಲ, ಟೈಮ್ ಅದು.
ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಮ್ಮ ದಾಸ ಅವರು ಮುದ್ದೆ ಮುರಿತಾ ಇದ್ದಾರೆ. ಅವ್ರಿಗೆ ಜುಲೈ 4ಕ್ಕೆ ಬೇಲ್ ಸಿಗ್ಬೋದಾ ಅಂತೀರಾ? ಜುಲೈ 4ಕ್ಕೆ ಬೇಲ್ ಸಿಗುತ್ತೆ ಅನ್ನೋದ್ರ ಬದಲಾಗಿ ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕಂತಂದ್ರೆ ಅವರು ಮಾಡಿರೋದು ಸಣ್ಣ ಆರೋಪದ ಮೇಲೆ ಏನೋ ಒಳಗಡೆ ಹೋಗ್ತಿರೋದು. ಸೊ ಒಬ್ಬ ಸೆಲೆಬ್ರಿಟಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ನ ಹೊಂದಿರತಕ್ಕಂಥ ವ್ಯಕ್ತಿಯವರು. ಸೊ ಅವರು ಒಬ್ಬ ಸ್ಟಾರ್ ನಟನಾಗಿ ಈ ಥರ ಯಾರೋ ಒಂದು ಸಾಮಾನ್ಯ ಜನರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಏನು ಕೊಲೆ ಕೇಸ್ ಪ್ರಕರಣ ಏನಿದೆಯಲ್ಲ, ಸೊ ಅದು ನನ್ನ ಪ್ರಕಾರ ತಪ್ಪು. ಸೊ ಅದು ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಒಳಗಡೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರು ಇವಾಗ. ಸೊ ಕಾದು ನೋಡಬೇಕಾಗಿದೆ, ಸಿಗುತ್ತೋ ಇಲ್ಲ ಅನ್ನೋದು ಕೂಡ 50% ಸಿಗುತ್ತೆ ಅನ್ನೋದ್ರ ಬದಲಾಗಿ ಇನ್ನೂ 50% ಸಿಗಲ್ಲ ಅಂತ ದರ್ಶನ್ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಅಂತೀರಾ? 100% ಆಗಿದೆ. ಯಾಕಂದರೆ ಕಾನೂನು ದೃಷ್ಟಿಯೊಳಗಡೆ ಸೆಲೆಬ್ರಿಟಿನಾಗಿರಲಿ ಯಾರೇ ಆಗಿರಲಿ ತಪ್ಪೇ. ಸೊ ಅವರು ಒಂದು ದೊಡ್ಡ ನಟನಾಗಿ ಈ ಥರ ನೀಚ ಕೃತ್ಯ ಮಾಡಿದಾರಲ್ಲ, ಸೊ ಯಾರಿಗಾದರೂ ಕೂಡ ಮನುಷ್ಯತ್ವ ಅನ್ನೋದು ಇದೆ, ಮನಸ್ಸಿದ್ದೇ ಇದೆ. ಸೊ ಅವ್ರು ಮಾಡಿದ್ದು ತಪ್ಪು, ನಾನು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಇದ್ದೇ ಇರುತ್ತೆ ಮೈಂಡಲ್ಲಿ. ಅವ್ರು ಈಗ ರೇಣುಕಾಸ್ವಾಮಿ ಕೊಲೆ ಆದ್ರಲ್ಲ, ಅವ್ರ ಮೇಲೂ ಕೆಲವೊಂದಿಷ್ಟು ಆರೋಪಗಳಿವೆ ಕೊಲೆ ಆದವ್ರ ಮೇಲೆ. ಅವರು ಎಷ್ಟೋ ಹುಡುಗಿಯರಿಗೆ ಅಶ್ಲೀಲ ವಿಡಿಯೋಗಳನ್ನು ತಮ್ಮ ಒಂದು ಪ್ರೈವೇಟ್ ಪಾರ್ಟ್ಸ್ಗಳನ್ನೆಲ್ಲ ತೋರಿಸಿದಾರಂತೆ. ಇದು ಆದರೂ ಸಹ ಅವ್ರ ಮೇಲಿರುವಂಥ ಆರೋಪಗಳ ಬಗ್ಗೆ ಏನಂತ ಹೇಳ್ತೀರಿ? ನಾನು ಏನು ಹೇಳ್ತೀನಿ ಅಂತಂದರೆ, ಇವಾಗ ಆ ವ್ಯಕ್ತಿ ಇವರಿಗೆ ಈ ಥರ ಕೆಟ್ಟ ಮೆಸೇಜಸ್ ಆಗಿರ್ಬೋದು, ಏನೋ ಬೇರೆ ಥರ ವಿಡಿಯೋಗಳನ್ನ ಕಳಿಸಿದ್ನಲ್ಲ, ಅವನದು ತಪ್ಪೇ. ಯಾಕಂತಂದರೆ ಅವರೊಬ್ಬ ಸೆಲೆಬ್ರಿಟಿ ಇದ್ದಾರೆ, ಯಾರೋ ಏನೋ ಅವ್ರ ವೈಯಕ್ತಿಕ ಪ್ರಾಬ್ಲಮ್ ಇದನ್ನ, ಯಾಕಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಬಟ್ ಅವ್ರ ವೈಯಕ್ತಿಕ ವಿಚಾರ ಅದು. ಅವ್ರ ವೈಯಕ್ತಿಕ ವಿಚಾರಕ್ಕೆ ಅವನು ತಲೆ ಹಾಕಿದ್ದು ನನ್ನ ಪ್ರಕಾರ ತಪ್ಪು. ಸೊ ಹೀಗಾಗಿ ಅವರು ಈ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಆ ವ್ಯಕ್ತಿ ಮೇಲೆ ಆ್ಯಕ್ಷನ್ ತೊಗೊಂಡಿದಾರಲ್ಲ, ಅದು ತಪ್ಪು ಅನ್ನೋದ್ರ ಬದಲಾಗಿ ಆ ರೇಣುಕಾಸ್ವಾಮಿ ಅನ್ನೋರು ಏನಿದಾರಲ್ಲ, ಅವರು ಕೂಡ ಏನಂದ್ರೆ ಒಬ್ಬ ಸಾಮಾನ್ಯ ಜನರಾಗಿ ಇನ್ನೊಬ್ಬರ ಒಬ್ಬ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕ್ಬಾರ್ದಾಗಿತ್ತು. ಸೊ ಹಾಕಿದ್ರಿಂದ ಇವರು ಕೂಡ ಏನಂದ್ರೆ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಅದೇ ಊರಲ್ಲೇ ಕರೆಸಿ ಅಲ್ಲೇ ಪೊಲೀಸ್ ಆಗಲಿ ಯಾರೋ ಆಗಲಿ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ರೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಿಲ್ಲ. ಆಗಿನ ಸನ್ನಿವೇಶ ಸಿಚುವೇಶನ್ ಏನಾಗಿದೆ ಏನು ಯಾರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಈಗ ಒಬ್ಬ ನಟನಾಗಿ ಅವರು ರೀಲ್ನಲ್ಲಿ ಎಷ್ಟೋ ಜನಕ್ಕೆ ಒಳ್ಳೆ ಸಂದೇಶ ಕೊಟ್ಟಂಥವ್ರು. ಬೃಂದಾವನ ಸಿನಿಮಾ ಆಗಿರ್ಬೋದು, ಯಜಮಾನ ಸಿನಿಮಾ ಆಗಿರ್ಬೋದು, ಈ ದೊಡ್ಡ ಒಂದು ಸಿನಿಮಾಗಳಲ್ಲೆಲ್ಲ ಒಳ್ಳೆ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ಯಾಕೆ ಹಿಂಗೆ ಅಂತ? ರಿಯಲ್ ಲೈಫಲ್ಲಿ ಯಾಕೆ ಹೆಂಗಂದ್ರೆ ಸ್ಟಾರ್ ನಟರಂದ್ರೆ ಅವ್ರಿಗೂ ಮನಸ್ಸಿರುತ್ತೆ, ಅವ್ರಿಗೂ ಪ್ರಾಬ್ಲಮ್ ಇರ್ತವೆ, ಅವ್ರಿಗೂ ನೋವು ನಲಿಗಳು ಎಲ್ಲ ಇರ್ತವೆ. ಸಿಚುವೇಶನ್ ಏನೋ ಹೇಳ್ತಾರಲ್ಲ, ಎಲ್ಲರ ಮೊನ್ನೆ ದೋಸೆ ತೂತ ಅಂತಂದು. ಸೊ ಹಾಗಾಗಿ ಆಗಿನ ಸಿಚುವೇಶನ್ನಲ್ಲಿ ಆಗಿದೆ ಅನ್ಕೊಂತೀನಿ ನನ್ನ ಪ್ರಕಾರ. ದರ್ಶನ್ ಕುಡಿದ್ರೆ ರಾಕ್ಷಸ ಅಂತಾರೆ, ಈ ಬಗ್ಗೆ ಏನಂತೀರಿ? ನೋಡ್ರಿ, ಒಬ್ಬ ವ್ಯಕ್ತಿ ಅದನ್ನಂದಾಗ ಅವನ ಮನಸ್ಸಲ್ಲಿ ಒಳ್ಳೆಯವನು ಕೆಟ್ಟದ್ದು ಇದ್ದೇ ಇರುತ್ತೆ. ಅವನ ಮನಸ್ಸಲ್ಲಿ ಒಳ್ಳೇದು ಕೆಟ್ಟದ್ದು ಇದ್ದೇ ಇದೆ. ಹಾಗಂದ ತಕ್ಷಣ ಕುಡಿದ ತಕ್ಷಣ ಅವ್ನು ರ್ಯಾಶಾಗಿ ಮಾತಾಡ್ತಾನೆ, ಕುಡಿಲಿಲ್ಲ ಅಂದ್ರೆ ರ್ಯಾಶಾಗಿ ಮಾತಾಡ್ತಾನಲ್ಲ, ಅದು ಅವ್ರು ಬರ್ತ್ ಅಂತ ಹೇಳ್ತಾರಲ್ಲ. ಸೊ ಅವ್ರು ಬಡ್ಡಲ್ಲೇ ಬಂದಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಈಗ ದರ್ಶನ್ದು ಒಂದು ಅಂದರೆ ಏನೋ ಕ್ಷಮಿಸ್ಬಿಡ್ಬೋದಿತ್ತು. 3-4 ಕೇಸ್ಗಳಿವೆ ಅಲ್ಲ, ಒಮ್ಮೆ ವೈಫ್ಗೆ ಹೊಡೆದ್ರು, ಒಮ್ಮೆ ಸರ್ವರಿಗೆ ಹೊಡೆದ್ರು, ಒಮ್ಮೆ ಒಟ್ಟು ಹೋದಲ್ಲೆಲ್ಲ ಕಿರಿಕ್ ಮಾಡ್ತಾನೆ ಇರ್ತಾರೆ. ಈಗ ಹೀಗಾದ್ಮೇಲೆ ಮತ್ತೆ ಅವ್ರಿಗೆ ರೌಡಿ ಶೀಟರ್ ಚಾರ್ಜ್ ಫೈಲ್ ಆಗೋ ಒಂದು ಚಾನ್ಸ್ ಇದೆಯಾ ಅಂತೀರಾ? ನೋಡಿ, ವ್ಯಕ್ತಿ ಅಂದಮೇಲೆ ಅವ್ರಿಗಿನ್ನ ಇನ್ನೂ ವಿ ಐ ಪಿಗಳಾಗಿರ್ಬೋದು, ದೊಡ್ಡ ವ್ಯಕ್ತಿಗಳೇ ಇನ್ನೂ ಭಾಳ ಕೆಲಸ ದೊಡ್ಡ ಮಾಡಿದ್ದಾರೆ. ಅವ್ರೇನು 3-4 ಕೆಲಸ ಮಾಡಿಬಿಟ್ಟನ್ನ ಅವ್ರಿಗೆ ರೌಡಿ ಶೀಟರ್ ಪಟ್ಟ ಆಗಿರ್ಬೋದು, ಅದು ಇದು ಅನ್ನೋದು ಕೊಡೋದಾಗಿರ್ಬೋದು. ಆ ಥರ ಪಟ್ಟ ಕೊಡೋಕ್ಕಾಗಲ್ಲ ನನ್ನ ಪ್ರಕಾರ. ಯಾಕಂದರೆ ಇವ್ರದ್ದು ಬೆಳಕಿಗೆ ಬಂದಿದೆ, ಹಾಗಾಗಿ ಕಾಣ್ತಾ ಇದೆ. 3-4 ಕೇಸಲ್ಲಿ ಅವರು ಈ ಥರ ಆಲ್ರೆಡಿ ಸಿಕ್ಕಾಕೊಂಡಿದ್ದಾರೆ, ಹಾಗೆ ಈಗ ಅಂತಂದರೆ ಬೇರೆದವರು ಮಾಡಿದ್ದಾರೆ ಸಿಕ್ಕಾಪಟ್ಟೆ, ಬಟ್ ಅವ್ರು ಯಾರೂ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಬೆಳಕಿಗೆ ಬರೆದಿರೋ ವ್ಯಕ್ತಿಗಳನ್ನ ಇಟ್ಕೊಂಡು ಇವರು ಬೆಳಕಿಗೆ ಬಂದಿದ್ದಾರೆ ಅಂದಾಗ ಅವ್ರ ಬಗ್ಗೆ ಯಾಕೆ ಮಾತಾಡೋದು ನನ್ನ ಪ್ರಕಾರ ತಪ್ಪು. ಈಗಾಗಲೇ ನಟ ದರ್ಶನ್ ಅವರು ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಇದೇ ಜುಲೈ 4ಕ್ಕೆ ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ? ಬೇಲ್ ಸಿಕ್ಕರೆ ತುಂಬ ಒಳ್ಳೇದು ಸರ್, ಬೇಲ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಕೊಲೆ ಆರೋಪದಡಿ ಇದ್ದಾರಲ್ಲ ಈಗಾಗಲೇ ಸ್ಟೇಷನಲ್ಲಿ. ಆಗಿದೆ, ಇಲ್ಲ ಅಂತಲ್ಲ, ತಪ್ಪು ಮಾಡಿದ್ದಾರೆ. ತಪ್ಪು ಎಲ್ಲರೂ ಅನುಭವಿಸಲೇಬೇಕು. ಅದು ಬೇಗ ಬಂದರೆ ತುಂಬ ಒಳ್ಳೆಯದು. ಈ ಹಿಂದೆ ದರ್ಶನ್ ಅವ್ರದ್ದು 1-2 ಲಫಡ ಅಲ್ಲ, ಸಿಕ್ಕಾಪಟ್ಟೆ ಜಗಳಗಳು. ಎಲ್ಲೋದು ಅಂದರೂ ಕುಡಿದು ಬಂದರೆ ರಾಕ್ಷಸನಾಗಿ ಇದನ್ನ ಮಾಡ್ತಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿತ್ತು. ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಆಕ್ಟರ್ ಆಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಕುಡಿದಾಗ ಎಲ್ಲರ ಹತ್ರ ಒಂದೊಂದು ಭಾಷೆ ಬಂದೇ ಬರ್ತವೆ. ಕುಡಿದಾಗ ಅದು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಈಗ ಎಷ್ಟೋ ನಾಯಕ ನಟರಿದ್ದಾರೆ, ಅವರು ಒಂದು ಇರೋ ರೀತಿ ಚಲನಚಿತ್ರ ರಂಗದಲ್ಲಿ ಆಗಿರ್ಬೋದು, ಅಭಿಮಾನಿಗಳ ಜೊತೆ ನಡೆದುಕೊಳ್ಳೋದಾಗಿರ್ಬೋದು, ಒಂದು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ನೈತಿಕ ಮೌಲ್ಯಗಳನ್ನು ಹೊಂದಿದ್ದಾರೆ. ಆದರೆ ದರ್ಶನ್ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ದುಡ್ಡಿನ ಮದಾನೋ ಅಥವಾ ದುರಹಂಕಾರ ಜಾಸ್ತಿ ಆಯಿತು ಯಾಕೆ ಅಂತ? ದುರಹಂಕಾರ ಅಂತ ಏನೂ ಇಲ್ಲ, ಅವ್ರಿಗೆ ದುರಹಂಕಾರ ಏನಿಲ್ಲ.
ಅವ್ರ ಕೋಪ ಬರೋದ ರೀತಿ ಮಾತಾಡ್ತಾರೆ, ಅದರಿಂದ ಆ ಥರ ಆಗಿದೆ. ಅಲ್ಲ, ಕೋಪ ಬಂದ್ರೆ ಕೊಲೆ ಮಾಡಿಬಿಡ್ಬೋದಾ? ಇಲ್ಲ, ಅದೇ ಹೇಳಿ ತಪ್ಪಾಗಿದೆ. ಅದು ಮುಂದಿನ ದಿನಗಳು ಒಳ್ಳೇದಾಗಲಿ ಅಂತ ನಾವು ಹೇಳ್ತೀವಿ. ಈಗ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದರೆ ಇನ್ನೂ ಬುದ್ಧಿ ಕಲಿತ್ಕೊಳ್ತಾರೆ. ಈಗ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.